ಇಲ್ಲಿ ಚಿಕನ್ ಗ್ರೀನ್ ಮಸಾಲ ರೆಡಿ, ಇಲ್ಲಿ ನೋಡ್ತಿರ್ಬೋದು. ಈಗ ಫಟಾಫಟ್ ಗೀ ರೈಸ್ ಮಾಡೋಣ. ಕಿಚನಲ್ಲಿ ನಾವು 3 ಜನನೂ ಇದ್ದೀವಿ. ಈಗ ರೆಸಿಪಿ ಮಾತ್ರ ನಮ್ಮ ಅಮ್ಮನ ರೆಸಿಪಿ. ಎಷ್ಟು ರೈಸು? ನೆಕ್ಸ್ಟ್ ಚಿಕನ್ನು ಇಲ್ಲಿ ಒಂದು ಕಡಾಯಿ ತಗೊಂಡಿದ್ದೀನಿ, ಅದಕ್ಕೆ ತುಪ್ಪ ಹಾಕೊಳ್ತಿದ್ದೀನಿ. ಗೂಚಿ ಇಲ್ಲಿ ನೋಡಿ, ನಮ್ಮ ಗೂಚಿ ಫುಲ್ ಎಲ್ಲ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇದು ಲೋ ಫ್ಲೇಮಲ್ಲಿ ಒಂದು 2 to 3 minutes. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಮನೆಯಲ್ಲೇ. ಸೊ ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿ ಅಂದರೆ ಮಧ್ಯಾಹ್ನ ಊಟಕ್ಕೆ ಒಂದು ಒಳ್ಳೆ ಗೀ ರೈಸ್ ಮತ್ತು ಚಿಕನ್ ಗ್ರೀನ್ ಮಸಾಲ ಮಾಡಿ ತಿನ್ನೋಣ ಅಂತ. ಸೊ ಇವತ್ತು ಒಂದು 3-4 ಡೇಸಿಂದ ಅಂತೂ ಫುಲ್ಲು ಮಳೆ ಬರ್ತಿದೆ, ಸ್ಟಾಪೇ ಆಗ್ತಿಲ್ಲ. ಈಗ ಕೂಡ ಮಳೆ ಬರ್ತುಂಟು, ವೆದರ್ ತುಂಬ ಚೆನ್ನಾಗಿದೆ. ಸೊ ಏನಾದರೂ ಕುಕ್ ಮಾಡಲಿಕ್ಕೆ ನನಗೆ ಈ ಥರ ವೆದರಲ್ಲಿ ಏನಾದರೂ ಕುಕಿಂಗ್ ಮಾಡಲಿಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಬನ್ನಿ ಈಗ ಫಸ್ಟ್ ಸ್ಟಾರ್ಟ್ ಮಾಡೋಣ. ನಾನು UAEಯಲ್ಲಿರುವಾಗ ಕುಕ್ ಮಾಡಿರೋದು, ಅದು ಬಿಟ್ಟರೆ ಊರಿಗೆ ಬಂದಮೇಲೆ ಇದೇ ಫಸ್ಟ್ ಟೈಮ್ ನಾನು ಕುಕ್ ಮಾಡೋದು. ಸೊ ಬನ್ನಿ ಒಂದು ಒಳ್ಳೆ ಚಿಕನ್ ರೆಸಿಪಿ ಮತ್ತು ಒಂದು ಒಳ್ಳೆ ಗೀ ರೈಸ್ ಮಾಡಿ ಊಟ ಮಾಡೋಣ. ಸೊ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಈ ಸಲ ನಾನು ಒಬ್ಬಳೇ ಮಾಡ್ತಿಲ್ಲ, ನನ್ನ ಜೊತೆ ಹೆಲ್ಪಿಗೆ ನಮ್ಮ ಅಮ್ಮ ಇರ್ತಾರೆ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಇರ್ತಾರೆ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಈಗ ಜಸ್ಟ್ ಜೋರಾಗಿ ಮಳೆ ಬಂದು ಈಗ ಜಸ್ಟ್ ಸ್ಟಾಪ್ ಆಗಿರೋದಷ್ಟೇ. ಇಲ್ಲಿ ನಮ್ಮದು ಗೂಚಿ ನೋಡಿ ಹೇಗೆ ಮಲ್ಕೊಂಡಿದೆ, ಚಳಿಗೆ ಅಲ್ಲೆಲ್ಲೇ ಬಿತ್ಕೊಳ್ಳುತ್ತೆ. ಇದಕ್ಕೆ ಯಾವ ಥರ ಒಳ್ಳೆ ಫೆಸಿಲಿಟಿ ಕೊಟ್ಟರು, ಇದ್ರದ್ದು ಬೆಡ್ ಕೂಡ ಇದೆ. ಸೊ ಅದರಲ್ಲೆಲ್ಲ ಮಲ್ಕೊಳ್ಳಲ್ಲ, ಈ ಬಂದು ಬಾಲ್ಕನಿಯಲ್ಲಿ ಫುಲ್ಲು ಚಳಿಗೆ ಮಲ್ಕೊಳ್ಳುತ್ತೆ. ಸೊ ಈಗ ಮಳೆ ಬರುತ್ತೆ, ಇನ್ನೊಂದು ಸಲ ಮೋಡ ಆಗಿದೆ, ಎಲ್ಲ ಕಡೆಯೂ ಗ್ರೀನರಿ. ಈ ಥರ ವೆದರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಮೂಡ್ ಕೂಡ ಚೆನ್ನಾಗಿರುತ್ತೆ. ಹಲೋ, ಹಾಯ್ ಬನ್ನಿ. ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಈಗ ಬಂದರು. 11 o'clock ಆಗಿದೆ ಟೈಮ್ ಈಗ ಬೆಳಿಗ್ಗೆ. ಸೊ ಈಗ ನಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಪುಲಾವ್ ಇಲ್ಲಿ ನೋಡ್ಬೋದು. ಅದೀಗ ಸ್ವಲ್ಪ ತಿಂತಿದ್ದಾರೆ. ಹೇಗಾಗಿದೆ ಪುಲಾವ್? ಏನ್ ಚಾ ತಿಂಡು? ಸೂಪರ್. ಇಲ್ಲಿ ನಮ್ಮಮ್ಮ ಬ್ಯಾಕ್ಗ್ರೌಂಡಲ್ಲಿ ಹೇಳೋದು ಸೂಪರ್ ಆಗಿದೆ ಅಂತ ಹೇಳು ಅಂತ, ಇಲ್ಲಾಂದ್ರೂ ಕೂಡ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಫ್ರೆಂಡ್ಸ್, ಕಿಚನಲ್ಲಿ ನಾವು 3 ಜನನೂ ಇದ್ದೀವಿ. ಈಗ ರೆಸಿಪಿ ಮಾತ್ರ ನಮ್ಮ ಅಮ್ಮನ ರೆಸಿಪಿ. ಆಲ್ರೆಡಿ ಎಲ್ಲ ಇದಕ್ಕೆ ಫಸ್ಟ್ ಚಿಕನ್ ಗ್ರೀನ್ ಮಸಾಲ ಮಾಡ್ತೀವಿ, ಅದಕ್ಕೆ ಏನೆಲ್ಲ ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಮ್ಮ. ಆಮೇಲೆ ನನ್ನ ಹಸ್ಬೆಂಡ್ ಸಹ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ, ನಾನು ಮಾತ್ರ ವಿಡಿಯೋ ಮಾಡ್ತಿದ್ದೀನಿ. ಚಿಕನ್ ಗ್ರೀನ್ ಮಸಾಲಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ತೋರಿಸ್ತೀನಿ. ಚಿಕನ್ ಗ್ರೀನ್ ಮಸಾಲ ಮಾಡಲಿಕ್ಕೆ ಇಲ್ಲಿ ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಪುದೀನ, ನೆಕ್ಸ್ಟು ನೀರುಳ್ಳಿ, ಗ್ರೀನ್ ಚಿಲ್ಲೀಸ್, ಕೊತ್ತಂಬರಿ, ಜೀರಿಗೆ, ಆಮೇಲೆ ಕಾಳುಮೆಣಸು ಸ್ವಲ್ಪ, ಆಮೇಲೆ ತೆಂಗಿನಕಾಯಿ ಹಾಕೊಳ್ಳುವವರು ಹಾಕೊಬೋದು, ಇಲ್ಲಾಂದ್ರೂ ಓಕೆ. ಆಮೇಲೆ ಗರಂ ಮಸಾಲದಲ್ಲಿ ನೋಡ್ಬೋದು ಬೇ ಲೀಫು, ಏಲಕ್ಕಿ, ಲವಂಗ, ಚಕ್ಕೆ, ಮತ್ತು ಇದು ಸ್ವಲ್ಪ ಸ್ಟಾರ್ ಇದು ಪೀಸು. ನೆಕ್ಸ್ಟು ಚಿಕನ್ನು, ಆಮೇಲೆ ತುಪ್ಪದಲ್ಲಿ ಮಾಡೋದಾದರೆ ತುಪ್ಪದಲ್ಲಿ ಮಾಡ್ಬೋದು, ಇಲ್ಲಾಂದರೆ ಆಯಿಲಲ್ಲಿ ಮಾಡ್ಬೋದು. ಈಗ ಗ್ಯಾಸ್ ಆನ್ ಆಗಿದೆ. ಇದರಲ್ಲೀಗ ಇದೆಲ್ಲ ಐಟಮ್ಸನ್ನು ಫ್ರೈ ಮಾಡಿ ಪೇಸ್ಟ್ ಮಾಡೋದು, ಮಿಕ್ಸಿಯಲ್ಲಿ ಪೇಸ್ಟ್ ಮಾಡೋದು. ಈಗ ಒಂದು ಪ್ಯಾನಲ್ಲಿ ತುಪ್ಪನೇ ಹಾಕೊಂಡಿದ್ದೀವಿ ನಾವು, ತುಪ್ಪದಲ್ಲೇ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಫಸ್ಟು ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು, ಯಾಕಂದರೆ ಈರುಳ್ಳಿ ಸ್ವಲ್ಪ ಸ್ಮೂತ್ ಆಗಲಿಕ್ಕೆ ಟೈಮ್ ಹಿಡಿತದೆ. ಹಾಗಾಗಿ ಫಸ್ಟು ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಬೇಕು. ಅದಾದಮೇಲೆ ಒಂದೊಂದೇ ಟೊಮ್ಯಾಟೊ ಇರ್ಬೋದು ಒಂದೊಂದನ್ನೇ ಹಾಕಿ ಫ್ರೈ ಮಾಡಬೇಕು. ಈಗ ಇಲ್ಲಿ ಟೊಮ್ಯಾಟೊ ಹಾಕ್ತಿದ್ದಾರೆ,
ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕ್ತಿದ್ದಾರೆ. ಸೊ ಇದನ್ನು ಸ್ವಲ್ಪ ಟೈಮ್ ಫ್ರೈ ಮಾಡಿಬಿಟ್ಟು ಮತ್ತೆ ಜಿಂಜರ್ ಮತ್ತು ಗಾರ್ಲಿಕ್ ಹಾಕೋದು, ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಮತ್ತೆ ಫ್ರೈ ಮಾಡೋದು. ಈ ಥರನೇ ಒಂದೊಂದು ಐಟಮ್ಸನ್ನು ಆ್ಯಡ್ ಮಾಡ್ತಾ ಫ್ರೈ ಮಾಡ್ತಾ ಬರೋದು. ನೆಕ್ಸ್ಟು ಗರಂ ಮಸಾಲ ಎಲ್ಲ ಹಾಕ್ಕೊಳ್ತಿದ್ದಾರೆ. ಸ್ವಲ್ಪ ಸ್ವಲ್ಪ ಫ್ರೈ ಆದರೆ ಸಾಕು, ಜಾಸ್ತಿ ಏನು ಫ್ರೈ ಆಗಬೇಕಾಗಿಲ್ಲ. ನೆಕ್ಸ್ಟು ಕೊತ್ತಂಬರಿ, ಜೀರಿಗೆ, ಆಮೇಲೆ ಕಾಳು ಮೆಣಸು ಹಾಕ್ಕೊಳ್ತಿದ್ದಾರೆ. ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಿದ್ದಾರೆ. ಆ್ಯಂಡ್ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಳ್ತಿದ್ದಾರೆ. ಫ್ರೆಂಡ್ಸ್, ಈಗ ಆಗ ಫ್ರೈ ಮಾಡ್ಕೊಂಡಿರೋದೆಲ್ಲವನ್ನು ಮಿಕ್ಸಿಗೆ ಹಾಕೊಂಡಿದ್ದೀವಿ. ಇದನ್ನೀಗ ಪೇಸ್ಟ್ ಮಾಡ್ಕೊಳ್ಳೋದು. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ವಿ 3 ಜನನು. ನಾನು ಹೇಳ್ತಿದ್ದೀನಿ, ನಾವು ಅಲ್ಲಿರೋ ಥರ, ನಾವು ಅಲ್ಲಿ ಯು ಎಲ್ಲಿರುವಾಗ ಒಂದು ರೆಸಿಪಿ ಮಾಡಿದ್ವಿ, ಆ ಥರ ಮಾಡೋದಾ ಇಲ್ಲ ನಮ್ಮಮ್ಮ ಹೇಳ್ದಾಗೆ ಮಾಡೋದಾ ಅನ್ನೋದು. ಫ್ರೆಂಡ್ಸ್, ಈಗ ಪೇಸ್ಟ್ ಆಗಿದೆ, ಇಲ್ಲಿ ನೋಡ್ತಿರ್ಬೋದು. ಒಳ್ಳೆ ಪರಿಮಳ ಬರ್ತಿದೆ. ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ತುಪ್ಪ, 1-2 ಸ್ಪೂನಷ್ಟು ತುಪ್ಪ, ಆ್ಯಂಡ್ ಅದ್ರ ಜೊತೆ ಆಯಿಲ್ ಬೇಕಾದರೆ ಸೇರಿಸ್ಕೊಬೋದು. ಇಲ್ಲಿ ನಾವು ಚಿಕನ್ ಬೇಯಲಿಕ್ಕೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಿದ್ದೀವಿ, ಕೋಕೋನಟ್ ಆಯಿಲ್ ಇದು. ನೆಕ್ಸ್ಟು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀವಿ, ಆ್ಯಂಡ್ ಅದರ ನಂತರ ನೆಕ್ಸ್ಟು ಕರಿಬೇವಿನ ಸೊಪ್ಪು. ನೆಕ್ಸ್ಟು ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಅದಾದಮೇಲೆ ಟೊಮ್ಯಾಟೊ ಹಾಕೋದಾದರೆ ಹಾಕ್ಬೋದು, ಇಲ್ಲ ಅಂದರೂ ನಮ್ಮದು ಆಗ ಸ್ವಲ್ಪ ಟೊಮ್ಯಾಟೊ ಉಳಿದಿತ್ತು ಪೇಸ್ಟ್ ಮಾಡುವಾಗ, ಸೊ ಅದನ್ನು ನಾವಿಲ್ಲಿ ಹಾಕ್ಕೊಂಡಿದ್ದೀವಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಚಿಕನ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಇದು ದಾದಾ ಪಡ್ನಿ ಟೊಮ್ಯಾಟೊ. ಓಕೆ, ಸ್ವಲ್ಪ ಉಳಿದಿರೋದು ಟೊಮ್ಯಾಟೊ ಹಾಕಿದ್ವಿ. ಚಿಕನ್ ಸ್ವಲ್ಪ ಅರಿಶಿನ, ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದಾರೆ. ಅದಾದಮೇಲೆ ಉಪ್ಪು ಹಾಕ್ತಾರೆ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಟ್ಬಿಡ್ತಾರೆ ಚಿಕನ್ನು. ಈಗ ಉಪ್ಪು ಹಾಕ್ತಿದ್ದಾರೆ. ಉಪ್ಪು ಮಾತ್ರ ನಮ್ಮಮ್ಮ ಕಲ್ಲುಪ್ಪು ಯೂಸ್ ಮಾಡ್ತಾರೆ, ಅವರಿಗೆ ಅದು ಕರೆಕ್ಟ್ ಆಗುತ್ತಂತೆ ಅಳತೆ. ಸೊ ನಮಗೆ ಕಲ್ಲುಪ್ಪು ಆಗಲ್ಲ, ನಾವು ಫುಲ್ಲು ಪೌಡರ್ ಉಪ್ಪು ಯೂಸ್ ಮಾಡೋದು. ಫ್ರೆಂಡ್ಸ್, ಈಗ ಚಿಕನ್ ಬೇಯ್ತಾ ಇದೆ, ಅದು ಬೇಯ್ತಾ ಇರಲಿ. ಈಗ ರೈಸ್ ನೆನೆಸಿಡ್ಬೇಕು, ಗೀ ರೈಸ್ ಮಾಡೋದಲ್ವಾ. ಸೊ ಫಸ್ಟ್ ರೈಸ್ ಒಂದು 20 ಮಿನಿಟ್ಸ್ ನೆನೆಸಿಡ್ತೀವಿ. ಈಗ ಗೀ ರೈಸ್ಗೆ ರೈಸ್ ತೆಗಿತಿದ್ದಾರೆ. ಎಷ್ಟು ರೈಸು?
ಎಷ್ಟು ರೈಸ್? ಒಂದು ಗ್ಲಾಸ್. ಒಂದು ಗ್ಲಾಸ್. ಒಟ್ಟಿಗೆ 2 ಗ್ಲಾಸ್. ಓಕೆ, 2 ಗ್ಲಾಸು ರೈಸು ತೆಗೆದಿಟ್ಟಿದ್ದಾರೆ. ಇದು ಸೋನಾ ಮಸೂರಿ ರೈಸು. ಅಕ್ಕಿಯನ್ನು ನೆನೆಸಿಟ್ಟಿದ್ದೀವಿ, ಒಂದು 20 ಮಿನಿಟ್ಸ್ ಅಷ್ಟು ನೆನೆಸಿಡ್ತೀವಿ. ಫ್ರೆಂಡ್ಸ್, ಚಿಕನ್ ಚೆನ್ನಾಗಿ ಕುಕ್ ಆಗಿದೆ. ಈಗ ಇದಕ್ಕೆ ಆಗ ಮಾಡ್ಕೊಂಡಿರುವ ಮಸಾಲ ಆ್ಯಡ್ ಮಾಡಬೇಕು. ಈಗ ಮಸಾಲೆ ಎಲ್ಲ ಹಾಕಿ ಆಯಿತು. ಇದು ನೋಡಿ, ಈಗ ಚೆನ್ನಾಗಿ ಮಸಾಲ ಕುಕ್ ಆಗಬೇಕು, ಆಯಿಲ್ ಎಲ್ಲ ಮೇಲೆ ಬರಬೇಕು. ಆ್ಯಂಡ್ ನಿಮಗೆ ಇಲ್ಲಿ ನೋಡ್ತಿರ್ಬೋದು, ಇದೀಗ ತುಂಬ ದಪ್ಪ ಆಗಿದೆ ಗ್ರೇವಿ. ನಿಮಗೆ ನೀರಾಗಿರಬೇಕಾದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ಇಲ್ಲಿ ನಾವು ಸ್ವಲ್ಪ ನೀರು ಆ್ಯಡ್ ಮಾಡ್ತೀವಿ, ಯಾಕೆಂದರೆ ನಮಗೆ ಇಷ್ಟು ದಪ್ಪಗೆ ಬೇಡ, ರೈಸ್ಗೆ ಅಲ್ವಾ. ಹಾಗಾಗಿ ಹೇಗೆ ಉಪ್ಪಾಗಿದೆಯಾ? ಅದು ಒಳ್ಳೆ ಸ್ಪೈಸಿ ಆಗಿದೆ ಅಂತೆ, ಉಪ್ಪಾಗಿದೆ ಅಂತೆ. ನನ್ನ ಹಸ್ಬೆಂಡ್ ಫೈನಲ್ ಆಗಿ ಟೇಸ್ಟ್ ಮಾಡಿದ್ರು. ಈಗ ಇದು ಚೆನ್ನಾಗಿ ಮಸಾಲೆ ಎಲ್ಲ ಕುಕ್ ಆಗಿ ಬೇಯಬೇಕು, ಆಮೇಲೆ ತೋರಿಸ್ತೀನಿ. ಈಗ ಗೀ ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಚಿಕನ್ ಗ್ರೀನ್ ಮಸಾಲ ರೆಡಿ, ಇಲ್ಲಿ ನೋಡ್ತಿರ್ಬೋದು. ಈಗ ಫಟಾಫಟ್ ಗೀ ರೈಸ್ ಮಾಡೋಣ, ನಾನೇ ಮಾಡ್ತೀನಿ. ಫಸ್ಟ್ ಇಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ, ಅದಕ್ಕೆ ತುಪ್ಪ ಹಾಕ್ಕೊಳ್ತಿದ್ದೀನಿ. ಗೀ ರೈಸ್ ಅಂದರೆ ತುಪ್ಪದಲ್ಲೇ ಮಾಡೋದಲ್ವಾ, ಸೊ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲದಲ್ಲಿ ಬೇ ಲೀಫ್, ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ಈ ಗರಂ ಮಸಾಲ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಆನಿಯನ್ನು, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋದು. ಇದು ಫ್ರೈ ಆದಮೇಲೆ ಈಗ ಆನಿಯನ್ ಹಾಕೊಳ್ತಿದ್ದೀನಿ, ಪೂರದ ಆನಿಯನ್. ಗ್ರೀನ್ ಚಿಲ್ಲೀಸ್ ಒಂದು 2 ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ಸ್ವಲ್ಪ ಫ್ಲೇವರ್ಗೆ ಸ್ವಲ್ಪ ಖರಖರವಾಗಿ ಇರಲಿ ಅಂತ. ಇದು ಈರುಳ್ಳಿ ಸ್ವಲ್ಪ ಡಾರ್ಕ್ ಬ್ರೌನ್ ಆಗೋ ತನಕ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದಕ್ಕೆ ಅಕ್ಕಿ ಹಾಕ್ಕೊಬೇಕು. ಇಲ್ಲಿ ನಾನು ಅಕ್ಕಿ ಹಾಕ್ಕೊಳ್ತಿದ್ದೀನಿ. ಅಕ್ಕಿ ಹಾಕಿ ಒಂದ್ಸಲ ಮಿಕ್ಸ್ ಕೊಡಬೇಕು. ರೈಸ್ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು 2 ಗ್ಲಾಸು ರೈಸ್ ತೊಗೊಂಡಿದ್ದೀನಲ್ವಾ, ಸೊ ಸೇಮ್ ಗ್ಲಾಸಲ್ಲಿ ಒಂದು 4 ಗ್ಲಾಸು ನೀರು ಹಾಕ್ಕೊಳ್ತೀನಿ. ಇದನ್ನೀಗ ನಿಧಾನವಾಗಿ ಒಂದು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಬೇಯಲಿಕ್ಕೆ ಬಿಟ್ಬಿಡೋದು. ಒಂದು 20 ಮಿನಿಟ್ಸ್ ಸಾಕು ಬೇಯಲಿಕ್ಕೆ. ಫ್ರೆಂಡ್ಸ್, ಫೈನಲಿ ಗೀ ರೈಸ್ ಬೇಯಲಿಕ್ಕೆ ಇಟ್ಟಿದ್ದೀವಿ, ರೆಡಿ ಆಗ್ತಿದೆ, ಇನ್ನು ಸ್ವಲ್ಪ ಟೈಮ್. ಆಮೇಲೆ ಚಿಕನ್ ಗ್ರೀನ್ ಮಸಾಲ ರೆಡಿ ಆಗಿದೆ. ಸೊ ಲಾಸ್ಟ್ಗೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ನೀವು ಮನೇಲಿ ಟ್ರೈ ಮಾಡ್ಬೋದು ಅಲ್ವಾ. ಗೂಚಿ ಇಲ್ಲಿ ನೋಡಿ, ನಮ್ಮ ಗೂಚಿ ಫುಲ್ ಅಲರ್ಟ್ ಆಗಿದೆ. ಅದಕ್ಕೂ ಕೂಡ ಈಗ ಊಟದ ಟೈಮ್ ಅಲ್ವಾ, ಸೊ ಹಾಗಾಗಿ ಹೊರಗೆ ಕುತ್ಕೊಂಡು ಮಳೆ ನೋಡ್ತಾ ಇದೆ, ಮಳೆ ಎಂಜಾಯ್ ಮಾಡ್ತಿದೆ.
ನೋಡಿ ಇಲ್ಲಿ ಈಗ ನಮ್ಮದು ರೈಸ್ ರೆಡಿ ಆಗ್ತಿದೆ. ಅದಕ್ಕೀಗ ನಾನು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಅದಾದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇದು ಲೋ ಫ್ಲೇಮಲ್ಲಿ ಒಂದು 2 to 3 minutes ಬೇಯಲಿ, ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಈಗ ಬಿಸಿ ಬಿಸಿ ಗೀ ರೈಸ್ ರೆಡಿ ಆಯಿತು. ಇಲ್ಲಿ ನೋಡ್ಬೋದು ರೈಸ್ ಎಷ್ಟು ಉದುರುದ್ರಾಗಿ ಬಂದಿದೆ ಅಂತ, ಏನು ಅಂಟಂಟಾಗಿಲ್ಲ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ಊಟ ಮಾಡೋ ಟೈಮ್ 3 ಜನದ 3 ಪ್ಲೇಟಿಗೇನೂ ಹಾಕಿ ಆಯಿತು ಗೀ ರೈಸ್. ಅದಾದಮೇಲೆ ಈಗ ಗ್ರೀನ್ ಮಸಾಲ ನನ್ನ ಹಸ್ಬೆಂಡು ಹಾಕ್ತಾ ಇದ್ದಾರೆ. ನೋಡಿ ಸ್ವಲ್ಪ ದಪ್ಪಗಾಗಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು ಗ್ರೀನ್ ಮಸಾಲ ಮಾತ್ರ. ఏం చదువుతుండు? సూపరా? ఏం చదువుతుండు? ಇಲ್ಲ ಅಂದರೂ ತುಂಬ ಚೆನ್ನಾಗಾಗಿದೆ, ಟೇಸ್ಟಿಯಾಗಿದೆ. ನೀವು ಒಂದ್ಸಲ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ. ಊಟ ಮಾಡಿ ಆಮೇಲೆ ಸಿಗ್ತೀವಿ. ಬಾಯ್. ಇದು ಈವ್ನಿಂಗು ಒಂದು 3:30 4 o'clock ಟೈಮಿಗೆ ನಾನು ಇದು ವಿಡಿಯೋ ಕಂಟಿನ್ಯೂ ಮಾಡಿರೋದು. ಇಲ್ಲಿ ನಮ್ಮಮ್ಮ ಕ್ಯಾಟಿಗೆ ತಿನ್ನಿಸ್ತಿದ್ದಾರೆ, ನೀವು ನೋಡ್ತಿರ್ಬೋದು. ಅದಕ್ಕೆ ಕೈಯಲ್ಲೇ ತಿನ್ನಿಸೋದು ಅಭ್ಯಾಸ, ಅದನ್ನು ತಿನ್ನುತ್ತೆ, ಬಟ್ ತುಂಬ ಅಪರೂಪ. ನಾನು ನೋಡಿಲ್ಲ ಅದಾಗೆ ತಿನ್ನೋದು. ನೈಟ್ ಕೂಡ ನಮ್ಮನ್ನು ಎಬ್ಬಿಸುತ್ತೆ, ಅದಕ್ಕೆ ಹಂಗ್ರಿ ಆದರೆ. ಆ ಥರ ಕ್ಯಾಟ್ ನಮ್ಮದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ಈವ್ನಿಂಗು. ಈಗ ಜಸ್ಟ್ ಫ್ರೆಶ್ ಆಗಿಬಿಟ್ಟು ಬಂದೆ. ಮಧ್ಯಾಹ್ನ ಕಿಚನಲ್ಲಿ ನಾವು 3 ಜನನೂ ಇದ್ವಿ ಅಲ್ವಾ. ಸೊ ಫುಲ್ಲು ಅಷ್ಟೊಂದು ಮಳೆ ಬರ್ತಿದ್ರು. ಫುಲ್ಲು ವಿಡಿಯೋ ಮಾಡುವಾಗ ಫುಲ್ಲು ಸೆಕೆ ಅಂತ ಅನಿಸ್ತಿತ್ತು. ಸೊ ಸ್ನಾನ ಮಾಡಿದೆ, ಈಗ ಊಟ ಎಲ್ಲ ಆಗಿ ಇದನ್ನು ಟೀ ಮಾಡಬೇಕು. ಸೊ ನಮ್ಮ ಕ್ಯಾಟ್ ನೋಡಿದ್ರಲ್ಲ, ಅದಕ್ಕೆ ಯಾವಾಗಲೂ ನಾವು ತಿನ್ನಿಸ್ಬೇಕು, ತಿನ್ನಿಸಿದ್ರೆ ಮಾತ್ರ ತಿನ್ನುತ್ತೆ ಫುಡ್ಡು. ಇಲ್ಲಾಂದರೆ ಅದು ನಾನು ಚಿಕ್ಕದಿರುವಾಗಿಂದು ಅದು ಫುಲ್ ಅಭ್ಯಾಸ ಮಾಡಿದ್ದೆ ಅಲ್ಲಿನೇ UAE ಅಲ್ಲಿ. ಸೊ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಈಗ ಅದು ತಿನ್ನೋದಿಲ್ಲ, ನಾವೇ ಬಾಯಿಗೆ ತಿನ್ನಿಸ್ಬೇಕು ಅದಕ್ಕೆ. ಈಗ ಅದು ಯಾರ ಕೈಯಿಂದಲೂ ತಿಂತಿರಲಿಲ್ಲ, ನನ್ನ ಕೈಯಿಂದ ಬಿಟ್ಟು. ಅದು ಬಿಟ್ಟರೆ ನನ್ನ ಹಸ್ಬೆಂಡ್ ಕೈಯಿಂದ. ಅದು ಬಿಟ್ಟರೆ ಈಗ ನಮ್ಮಮ್ಮ ತುಂಬ ಆಸೆ ಮಾಡ್ತಾರೆ, ಇಷ್ಟ ಮಾಡ್ತಾರೆ. ಅದಕ್ಕೆ ನಮ್ಮ ಅಮ್ಮನ ಕೈಯಿಂದ ಈಗ ತಿನ್ನುತ್ತೆ ಅಷ್ಟೇ. ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಿದೆ. ಮಳೆ ಬರುವಾಗ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಇಲ್ಲಿ. ಆ್ಯಂಡ್ ಈಗ ನಾನು ಬಿಸಿ ಬಿಸಿ ಟೀ ಮಾಡ್ತೀನಿ. ಫ್ರೆಂಡ್ಸ್, ಫುಲ್ಲು ಮಳೆಗೆ ನಿಮಗೆ ವಾಯ್ಸ್ ಕೇಳಿಸಲ್ವೇನೋ ಗೊತ್ತಿಲ್ಲ. ಬಿಸಿ ಬಿಸಿ ಟೀ ಮಾಡ್ತಿದ್ದೀನಿ.
ವಿಸಿಟಿ ಮಳೆ ಜೊತೆ ತುಂಬ ಚೆನ್ನಾಗಾಗುತ್ತೆ. ಸಿಡಿಲು ಬೇರೆ ಬರ್ತಿದೆ. ಓಕೆ ಫ್ರೆಂಡ್ಸ್, ಇದೊಂದು ಚಿಕ್ಕ ವ್ಲಾಗ್. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.